ಜಗತ್ತಿನ ಕೋಟ್ಯಾಂತರ ಫುಟ್ಬಾಲ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಂತಹ ಮಹಾ ಕ್ರೀಡಾ ಹಬ್ಬಕ್ಕೆ ಕೊನೆಗೂ ಕ್ಷಣಗಣನೆ ಮುಗಿದಿದೆ. 4 ವರ್ಷಗಳ ನಿರೀಕ್ಷೆಯ ಬಳಿಕ ಫಿಫಾ ವಿಶ್ವಕಪ್ 2026ಕ್ಕೆ ಅಧಿಕೃತ ಚಾಲನೆ ದೊರೆತಿದ್ದು ಇಡೀ ವಿಶ್ವವೇ ಫುಟ್ಬಾಲ್ ನೆಲೆಯಲ್ಲಿ ಮುಳುಗಿದೆ. ಈ ಬಾರಿ 48 ತಂಡಗಳು, 104 ಪಂದ್ಯಗಳು ಮತ್ತು 3 ರಾಷ್ಟ್ರಗಳ ಆತಿಥ್ಯದಲ್ಲಿ ನಡೆಯಲಿರುವ ಈ ಮಹಾಸಮರದ ವಿಶೇಷತೆಗಳೇನು ನೋಡೋಣ. ವಿಶ್ವ ಕ್ರೀಡಾಲೋಕದ ಅತಿದೊಡ್ಡ ಹಬ್ಬ ಎಂದೇ ಕರೆಯಲ್ಪಡುವ ಫಿಫಾ ವಿಶ್ವಕಪ್ಗೆ ಅದ್ದೂರಿ ತೆರೆ ಎತ್ತಲಾಗಿದೆ. ಅಮೆರಿಕ, ಕೆನಡಾ ಹಾಗೂ ಮೆಕ್ಸಿಕೋ ದೇಶಗಳು ಜಂಟಿಯಾಗಿ ಆತಿಥ್ಯ ವಹಿಸಿರುವ ಈ ಬಾರಿಯ ವಿಶ್ವಕಪ್ ಹಲವು ಹೊಸ ದಾಖಲೆಗಳಿಗೆ ಸಾಕ್ಷಿಯಾಗಲಿದೆ. ಫಿಫಾ ಇತಿಹಾಸದಲ್ಲೇ ಮೊದಲ ಬಾರಿಗೆ 3 ರಾಷ್ಟ್ರಗಳು ಒಂದಾಗಿ ಟೂರ್ನಿ ಆಯೋಜಿಸ್ತಾ ಇದ್ದು ತಂಡಗಳ ಸಂಖ್ಯೆಯನ್ನು 32ರಿಂದ 48ಕ್ಕೆ ಹೆಚ್ಚಿಸಲಾಗಿದೆ. ಇದರೊಂದಿಗೆ ಪಂದ್ಯಗಳ ಸಂಖ್ಯೆಯು 64ರಿಂದ 104ಕ್ಕೆ ಏರಿಕೆಯಾಗಿದೆ. ಜೂನ್ 11ರಿಂದ ಜುಲೈ 19ರವರೆಗೆ ನಡೆಯಲಿರುವ ಈ ಫುಟ್ಬಾಲ್ ಮಹಾಕುಂಭಮೇಳ ಒಟ್ಟು 39 ದಿನಗಳ ಕಾಲ ಅಭಿಮಾನಿಗಳಿಗೆ ರಸದೌತಣವನ್ನು ನೀಡಲಿದೆ. 48 ತಂಡಗಳನ್ನು 12 ಗುಂಪುಗಳಾಗಿ ವಿಂಗಡಿಸಿ ಪ್ರತಿ ತಂಡ 3 ಲೀಗ್ ಪಂದ್ಯಗಳನ್ನು ಆಡಲಿದೆ. ಲೀಗ್ ಹಂತದ ಬಳಿಕ 32 ತಂಡಗಳು ನೇರ ನಾಕೌಟ್ ಸುತ್ತಿಗೆ ಪ್ರವೇಶಿಸಲಿವೆ. ಇನ್ನು ಹೊಸದಾಗಿ ಪರಿಚಯಿಸಿರುವ ರೌಂಡ್ ಆಫ್ 32 ಹಂತದಿಂದ ಪ್ರತಿ ಪಂದ್ಯವು ಮಾಡು ಇಲ್ಲವೇ ಮಡಿ ಹೋರಾಟವಾಗಲಿದೆ. ಈ ಬಾರಿಯ ವಿಶ್ವಕಪ್ನಲ್ಲಿ ತಂತ್ರಜ್ಞಾನಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ವಿಡಿಯೋ ಅಸಿಸ್ಟೆಂಟ್ ರೆಫರಿ ವ್ಯವಸ್ಥೆಗೆ ಹೆಚ್ಚಿನ ಅಧಿಕಾರವನ್ನು ನೀಡಲಾಗಿದ್ದು ತೀರ್ಪುಗಳಲ್ಲಿ ಪಾರದರ್ಶಕತೆ ಹೆಚ್ಚಿಸುವ ಪ್ರಯತ್ನ ನಡೆದಿದೆ. ಜೊತೆಗೆ ಆಟಗಾರರ ನಡವಳಿಕೆ ಕುರಿತ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಲಾಗಿದೆ. ಇನ್ನೊಂದೆಡೆ ಅರ್ಜೆಂಟೀನಾದ ಸೂಪರ್ ಸ್ಟಾರ್ ಲಿಯೋನೆಲ್ ಮೆಸ್ಸಿ ಮತ್ತು ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಪಾಲಿಗೆ ಇದು ಕೊನೆಯ ವಿಶ್ವಕಪ್ ಆಗುವ ಸಾಧ್ಯತೆ ಇರೋದ್ರಿಂದ ಅಭಿಮಾನಿಗಳ ಕುತೂಹಲ ಮತ್ತಷ್ಟು ಹೆಚ್ಚಿದೆ. ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಟ್ರೋಫಿ ಉಳಿಸಿಕೊಳ್ಳುವ ಗುರಿಯಲ್ಲಿದ್ರೆ ಬ್ರೆಜಿಲ್, ಫ್ರಾನ್ಸ್, ಸ್ಪೇನ್, ಜರ್ಮನಿ ಹಾಗೂ ಇಂಗ್ಲೆಂಡ್ ತಂಡಗಳು ಬಲಿಷ್ಠ ಸವಾಲು ಒಡ್ಡಲು ಸಜ್ಜಾಗಿವೆ. ಇನ್ನು ಹೊಸ ಮಾದರಿ, ಹೊಸ ದಾಖಲೆಗಳು, ಹೊಸ ತಂತ್ರಜ್ಞಾನ ಮತ್ತು ದಿಗ್ಗಜರ ಕೊನೆಯ ವಿಶ್ವಕಪ್ ಸವಾಲು ಹೀಗೆ ಅನೇಕ ವಿಶೇಷತೆಗಳೊಂದಿಗೆ ಫಿಫಾ ವಿಶ್ವಕಪ್ 2026 ಆರಂಭವಾಗಿದ್ದು ಮುಂದಿನ 39 ದಿನಗಳ ಕಾಲ ಇಡೀ ವಿಶ್ವದ ಕ್ರೀಡಾಭಿಮಾನಿಗಳ ಚಿತ್ತ ಫುಟ್ಬಾಲ್ ಮೈದಾನಗಳತ್ತ ನೆಟ್ಟಿರುತ್ತೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.